ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಪ್ರಕೃತಿ ರಹಸ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾನು ಕಳೆದ ವಾರ ಮತ್ತೆ ಈ ವಾರ ಪೂರ್ತಿ ಅಂದರೆ ನಿನ್ನೆವರೆಗೂ ಕೂಡ ಉದ್ಯೋಗದಲ್ಲಿ ಬರತಕ್ಕಂಥ ಎಲ್ಲಾ ತರ ಸಮಸ್ಯೆಗಳನ್ನ ಎದುರಿಸಿ ಅದನ್ನ ನಾವು ಸುಖ, ಸಂತೋಷ, ಆನಂದನ ಪಡೆಯೋದು ಹೇಗೆ ಅನ್ನೋದನ್ನ ಮುದ್ರಾ, ಮಂತ್ರ, ತಂತ್ರಗಳ ಮೂಲಕ ನಾನು ಕಂಡಂತ ಕೆಲವು ಅನುಭವಗಳನ್ನ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೆ. ಇವತ್ತಿನ ಸಂಚಿಕೆಯಲ್ಲಿ ನಾನು ಬಹಳ ವಿಶೇಷವಾಗಿ ಸರ್ವೇ ಸಾಮಾನ್ಯವಾಗಿ ಯಾವುದೇ ಇಂಡಸ್ಟ್ರಿ ತಗೊಳ್ಳಿ, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಇರ್ಬೋದು, ಸಾಫ್ಟ್ವೇರ್ ಇಂಡಸ್ಟ್ರಿ ಇರ್ಬೋದು, ಅಥವಾ ರಿಯಲ್ ಎಸ್ಟೇಟ್ ಇರ್ಬೋದು, ಯಾವುದೇ ಒಂದು ಇಂಡಸ್ಟ್ರಿಯಲ್ಲಿ ಯಾವುದೇ ಒಂದು ವ್ಯವಹಾರ ಅಥವಾ ಉದ್ಯೋಗದ ಕ್ಷೇತ್ರದಲ್ಲಿ ಈ ಶತ್ರುಗಳು ಜಾಸ್ತಿ ಇರ್ತಾರೆ. ಯಾವಾಗ ಈ ಶತ್ರು ಬಾಧೆ ಜಾಸ್ತಿ ಆಯಿತು, ನಮ್ಗೆ ಉದ್ಯೋಗದಲ್ಲಿ ಆಸಕ್ತಿ ಕಮ್ಮಿ ಆಗ್ಬಿಡುತ್ತೆ. ಮೊನ್ನೆ ಯಾರೋ ನನ್ನ ಅಪಾಯಿಂಟ್ಮೆಂಟ್ ತಗೊಂಡು ಬಂದು ಮಾತಾಡ್ತಾ ಇದ್ರು, ನೋಡಿ ನಾನು 8 ವರ್ಷದ ಕೆಲಸದಲ್ಲಿದ್ದೀನಿ, ಆರಾಮಾಗಿದ್ದೆ, ಈಗ ಯಾರೋ ಒಬ್ರು ಬಂದ್ರು, ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ರು, ಅವ್ರು ಯಾವಾಗ್ಲೂ ನನ್ನ ಬಗ್ಗೆನೇ ಚಾಡಿ ಹೇಳೋದು, ನನ್ನ ಬಗ್ಗೆನೇ ಕೆಟ್ಟ ಮಾತಾಡೋದು, ನನ್ನ ಬಗ್ಗೆ ಇಲ್ಲ ಸರದ ಆಪಾದಗಳೆಲ್ಲ ಮಾಡೋದು, ಬಾಸ್ ಹತ್ರ ಹೋಗಿ ಹೇಳೋದು, ಅವ್ರನ್ನ ಕರೆದು ಬೈಯೋದು, ಹೀಗೆ ಬಹಳಷ್ಟು ತೊಂದರೆ ಕೊಡ್ತಾ ಇದ್ದಾರೆ, ಹರಾಸ್ಮೆಂಟ್ ಆಗ್ತಾ ಇದೆ ನನ್ನ ಕೊಲಿಗಿಂದ ಅಂತ ಬಹಳ ನೊಂದ್ಕೊಂಡು ಹೇಳಿದ್ರು. ಇನ್ನೊಬ್ಬ ರಿಯಲ್ ಎಸ್ಟೇಟ್ ಮಾಡೋಂಥವ್ರೊಬ್ರು, ನಾನು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀನಿ, ಸುಮಾರು 7-8 ವರ್ಷದಿಂದ ಮಾಡ್ತಾ ಇದ್ದೀನಿ, ಬಹಳ ಚೆನ್ನಾಗಿದೆ, ನನ್ನ ಕೈಗಳಿಗೆ ಕೆಲಸ ಕಲಿತು ನನ್ನ ಜೊತೆಲೇ ಕೆಲಸ ಮಾಡ್ಕೊಂಡಿದ್ದ ಒಬ್ಬ ವ್ಯಕ್ತಿ ಈಗ ಅವನೇ ಸಪ್ರೇಟ್ ಆಗಿ ಶುರು ಮಾಡಿದ್ದಾನೆ. ಅವನು ನಾನು ಎಲ್ಲಿ ಕೆಲಸ ಮಾಡಕ್ ಹೋಗ್ತೀನೋ ಅಲ್ಲಿ ಏನಾದ್ರು ತರಲೆ ಮಾಡಿ ನನಗೆ ಬರೋ ಆದಾಯನ ತಪ್ಪಿಸ್ತಾ ಇದ್ದಾನೆ, ನಾನು ಬರೋ ಪ್ರಾಫಿಟ್ ಕಮಿಷನ್ ಎಲ್ಲ ತಪ್ಪಿಸ್ತಾ ಇದ್ದಾನೆ. ನನ್ನ ಕೈ ಕೆಳಗೆ ಇದ್ದ 5-6 ವರ್ಷ, ನಾನೇ ಅವ್ನು ಸಾಕಿ ವಿದ್ಯೆ ಹೇಳ್ಕೊಟ್ಟು ಎಲ್ಲ ಮಾಡಿದೆ, ಈಗ ಅವನೇ ನನಗೆ ಶತ್ರು ಆಗಿದ್ದಾನೆ ಅಂತಂದ್ರು. ನಮ್ಮ ಜೊತೆ ಒಳಗೆ ಇದ್ದು ನಮಗೆ ತೊಂದರೆ ಕೊಡುವಂಥವ್ರಿಗೆ ಹಿತಶತ್ರು ಅಂತ ಕರೀತಾರೆ. 3ನೇ ಉದಾಹರಣೆ, ಒಬ್ರು ಒಂದು ಒಳ್ಳೆ ಗೌರ್ಮೆಂಟ್ ಕೆಲಸ ಮಾಡ್ತಿದ್ದಾರೆ, ಅವ್ರಿಗೆ ಬಹಳ ಸ್ಟ್ರಿಕ್ಟ್ ಹೆಂಗ್ಸ್ ಅವರು, ಪಾಪ ಕೆಲಸದಲ್ಲಿ ಬಹಳ ಒಳ್ಳೆ ಕ್ವಾಲಿಫಿಕೇಶನ್ ಇದೆ, ಚೆನ್ನಾಗಿ ಕೆಲಸ ಮಾಡ್ತಾರೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಯಾರೋ ಅವ್ರ ಕೆಲಸ ಮಾಡ್ಲಿಕ್ಕೆ ಅಮ್ಮ ಒಪ್ಕೊಳ್ಳಿಲ್ವಂತೆ. ಯಾರೋ ಒಂದು ಕೆಲಸ ಹೇಳಿದ್ರು, ನಾನು ಅಮ್ಮ ಹೇಳದಂತೆ ನಾನು ಮಾಡೋಕ್ಕಾಗಲ್ಲ ಈ ಕೆಲಸ, ಇದು ಬಹಳ ಮೋಸ, ಅನ್ಯಾಯ, ನನಗಿಷ್ಟ ಆಗಲ್ಲ, ನಾಳೆ ಏನೇ ಚಿಕ್ಕಮ್ಮೆ ನಾನು ಕೆಲಸ ಕಳ್ಕೋಬೇಕಾಗತ್ತೆ, ನಾನು ಈ ಕೆಲಸ ಕೈ ಹಾಕಲ್ಲ, ನಾನು ಮಾಡೋಕ್ಕಾಗಲ್ಲ, ನೀವು ಏನಾದ್ರು ಬೇರೆ ಕಡೆ ಮಾಡ್ಕೊಳ್ಳಿ ಅಂದ್ರಂತೆ. ಯಾವಾಗ ಈ ಅಮ್ಮ ಕೆಲಸ ಮಾಡ್ಲಿಕ್ಕೆ ರಿಜೆಕ್ಟ್ ಮಾಡಿದ್ರು, ಇವಳು ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಅವರು ಒಂದು ಕ್ಯಾಮ್ರಾನ ತಗೊಂಡು, ಪೆನ್ನಲ್ಲಿ ಕ್ಯಾಮ್ರಾ ಅಂತ ತಗೊಂಡ್ಬಂದ್ಬಿಟ್ಟು ಆ ಅಮ್ಮನಿಗೆ ಲಂಚ ಕೊಡೋ ರೂಪದಲ್ಲಿ ಕೊಟ್ಟು ಏನೋ ಮಾಡಿ ಆ ಥರ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡಿ ಅವನ ಕೆಲಸದಿಂದ ಸಸ್ಪೆಂಡ್ ಮಾಡಾಕ್ಬಿಟ್ರು. ಯಾವಾಗ ನಾವು ಹೇಳೋ ಥರ ಕೆಲಸ ಮಾಡೋಕ್ಕಾಗಿಲ್ಲ ಅದೇ ನಮಗೆ ಎದುರುಗಡೆ ಇರುವಂಥವ್ರು ತೊಂದರೆಗಳು ಕೊಡೋಕೆ ಶುರು ಮಾಡ್ತಾರೆ. ಅದು ಪರೋಕ್ಷವಾಗಿರ್ಬೋದು ಅಥವಾ ಪ್ರತ್ಯಕ್ಷವಾಗೇ ಇರ್ಬೋದು, ಅಥವಾ ಮಾಟ, ಮಂತ್ರ, ತಂತ್ರಗಳ ಬಾಧೆಯಿಂದ ನಮಗೆ ತೊಂದರೆ ಕೊಡೋಕೆ ಶುರು ಮಾಡ್ತಾರೆ. ಇನ್ನೊಬ್ರು ಯಾರೋ ಒಂದ್ಸಲ ಅಪಾಯಿಂಟ್ಮೆಂಟ್ ತಗೊಂಬಂದ ನಂತರ ಭೇಟಿ ಮಾಡ್ತಾ ಹೇಳ್ತಾ ಇದ್ರು, ನೋಡಿ ನಾನು ಬಹಳ 20 ವರ್ಷದ ಕೆಲಸ ಮಾಡ್ಕೊಂಡು ಬಂದು ನನ್ನ ಬಗ್ಗೆ ಒಂದು ಒಳ್ಳೆ ಕಂಪ್ಲೇಂಟ್ ಆಗಲಿ ಅಥವಾ ಯಾವುದೋ ಒಂದು ಕೆಟ್ಟ ರಿಮಾರ್ಕ್ಸ್ ಆಗಲಿ ನನ್ನ ಸರ್ವಿಸ್ ರಿಜಿಸ್ಟರ್ ಎಂಟ್ರಿ ಆಗಿಲ್ಲ. ನನ್ನ ಕಡೆ ಒಂದು ಕೈ ಕೆಳಗೆ ಕೆಲಸ ಮಾಡೋ ಒಬ್ಬ ವ್ಯಕ್ತಿ ಬಂದ, ಎಲ್ಲೋ ಟ್ರಾನ್ಸ್ಫರ್ ಆಗಿ ನಮ್ಮ ಡಿಪಾರ್ಟ್ಮೆಂಟ್ಗೆ ಬಂದ್ಮೇಲೆ ಅವನು ನನ್ನ ಹೆಸರು ಹೇಳ್ಕೊಂಡು ದುಡ್ಡು ಮಾಡ್ತಾ ಇದ್ದ, ನನಗೆ ಗೊತ್ತಾಗ್ತಿರ್ಲಿಲ್ಲ. ನಮ್ಮ ಬಾಸ್ ಕೇಳಿ ಸೈನ್ ಮಾಡಿಸ್ಕೊಡ್ತೀನಿ, ಹಂಗೆ ಮಾಡ್ತೀನಿ ಅಂತೇಳಿ ಯಾವುದೋ ಒಂದ್ಸಲ ಒಂದು ಫೈಲ್ ಅಂತ ಅಂದ್ಬಿಟ್ಟು ನನಗೆ ಗೊತ್ತಿಲ್ಲದಂಗೆ ಸೈನ್ ಮಾಡಿಸ್ಕೊಂಡು ತೊಗೊಂಡೋಗ್ಬಿಟ್ಟಿದ್ದಾನೆ. ಅವನು 1000 ರೂಪಾಯಿ ದುಡ್ಡು ಇಸ್ಕೊಂಡ್ಬಿಟ್ಟಿದ್ದಾನೆ. ಕೊನೆಗೆ ಸೈನ್ ಆಗ್ತಾನೆ ನಾನು ಅನುಭವಿಸ್ಬೇಕು, ಕೆಲಸ ಇದ್ದಾಗ ನಾನೀಗ ಕೋರ್ಟು, ಜೈಲು ಅಲಿತಾ ಇದ್ದೀನಿ. ಈ ರೀತಿ ಒಂದು ಸಿಚುಯೇಷನ್ ಅಲ್ಲಿ ನನಗೆ ಪರಿಹಾರ ಹೇಳಬೇಕು ನೀವು ಅಂತ ಬಂದು ಕೇಳ್ಕೊಂಡ್ರು. ಇನ್ನೊಂದು, ಏನೋ ಕೆಲಸ ಮಾಡ್ತಿದ್ದಾರಂತೆ ಸಬಾರ್ಡಿನೇಟು, ಯಾವಾಗ ಬಾಸ್ ಅವನ್ನೇ ಹೊಗಳ್ತಾರೆ, ಯಾವಾಗ ಅವನ ಬಗ್ಗೆ ಚೆನ್ನಾಗಿ ಅಪ್ರಿಷಿಯೇಟ್ ಮಾಡ್ತಾರೆ, ಅವ್ನಿಗೆ ಸ್ಯಾಲ್ರಿ ಕೊಡ್ತಾರೆ, ಅವ್ನಿಗೆ ಹೆಚ್ಚೆಚ್ಚಿಗೆ ಎಲ್ಲ ಕಡೆನೂ ಕಳಿಸ್ಕೊಡ್ತಾರೆ ಅಂದ್ಬಿಟ್ಟು ಅವ್ರೇನ್ ಮಾಡ್ಬಿಟ್ರು, ಅವ್ರ ಕೆಲಸ ಮಾಡೋ ವ್ಯಕ್ತಿನೇ ನೋಡ್ಬಿಟ್ಟು ಪಕ್ಕ ಕೂತಿದ್ದನ್ನು ನನಗೆ ಈ ತರ ಅವಕಾಶ ಇಲ್ವಲ್ಲ ಅಂತ ಹೇಳಿ ಅವನೇನ್ ಮಾಡ್ದ, ಅವ್ರ ಕೆಲಸಕ್ಕೆ ಬರ್ದವ್ರ ಹತ್ರ ಮಾಟ ಮಂತ್ರ ಮಾಡಿಸಿ ಅವ್ನು ಡ್ರಾಯರ್ ಅಡಿಲಿ, ಚೇರ್ ಅಡಿಲಿ ಎಲ್ಲ ಇಡೋದು ಶುರು ಮಾಡ್ಬಿಟ್ಟಂತೆ. ಅವನೊಂದು ದಿವಸ ಹಿಂಗೆ ಇದಕ್ಕಿದಾಗ ಮೂಗಲ್ಲಿ ರಕ್ತ ಬರಕ್ಕೆ ಶುರು ಮಾಡ್ಬಿಡ್ತಂತೆ, ಹಿಂಗೆ ಇಟ್ಕೊಂಡು ಕೂತ್ಕೊಬಿಟ್ಟಂತೆ.
ಯಾವಾಗ ಮೂಗಲ್ಲಿ ರಕ್ತ ಬರಕ್ಕೆ ಶುರುವಾಯ್ತು, ಯಾವತ್ತೂ ಬಂದಿಲ್ಲ, ಏನಿದು ಅಂತ ಅಂದಂತೆ. ಅವ್ರೇನ್ ಮಾಡೋದಂತ ತಟ್ಟಂತ ಒಂದು ಕಚ್ಚಿಪ್ ತಗೊಂಡು ಕಚ್ಚಿಪ್ಪಲ್ಲಿ ಮೂಗಿಟ್ಕೊಂಡು ಕಚ್ಚಿಪ್ಪಲ್ಲ ರಕ್ತ ಆಯ್ತಂತೆ. ಡಾಕ್ಟರ್ ತೋರಿಸಿದ್ರೆ ನಿಮ್ಗೇನು ಪ್ರಾಬ್ಲಮ್ ಇಲ್ಲ ಅಂದಂತೆ. ಯಾವಾಗ ಮೂಗಲ್ ರಕ್ತ ಬರೋದು ಕಮ್ಮಿ ಆಯ್ತು, ಕಿವಿಲ್ ರಕ್ತ ಶುರುವಾಯ್ತಂತೆ. ಕಿವಿಲ್ ರಕ್ತ ಬರಕ್ ಶುರುವಾಯ್ತು. ಅವ್ನು ಹೇಳ್ತಿದ್ದಂತೆ, ಇನ್ನೊಂದು ವಾರದಲ್ಲಿ ಮೂಗಲ್ ರಕ್ತ ಬರುತ್ತೆ, ಕಿವಿಲ್ ರಕ್ತ ಬರುತ್ತೆ ನೋಡ್ತಾರೆ ಅಂತ ಯಾರೋ ಒಬ್ರಿಗೆ ಹೇಳ್ತಿದ್ದಂತೆ. ಯಾರೋ ಆಟ ಮಂತ್ರ ಮಾಡಿಸಿ ಅವ್ನು ಡ್ರಾಯರ್ ಒಳಗೆ ಇಟ್ಟಿರೋನು. ಅದು ಹಂಗೆ ನಡೆದೋಯ್ತು. ಯಾವಾಗ ಮೂಗ್ನಲ್ಲಿ ರಕ್ತ ಶುರುವಾಯ್ತು, ಅವ್ರಿಗೆ ಇಟ್ಕೊಂಡು ಕೂತ್ಕೊಂಡು ಶುರು ಮಾಡ್ತೀವಂತೆ. ಅದು ಅಬ್ಸರ್ವ್ ಮಾಡ್ತಿದ್ದಂತೆ, ಫೋಟೋ ಎಲ್ಲ ತಗೋತಾ ಇದ್ದಂತೆ. ಏನಾಯ್ತ್ರಿ, ಯಾಕೆ ಹಿಂಗ್ ಕೂತಿದ್ದೀರಾ ಅಂತ. ಯಾವಾಗ ಅವ್ರು ಕಿವಿ ಹಿಡ್ಕೊಂಡು ಕೂತ್ಕೊಳ್ಳೋದು ನೋಡಿದಾಗ ರಕ್ತ ಬರೋದಕ್ಕೆ ಶುರು ಆಯ್ತಂತೆ. ಓ, ಯಾಕೆ ಹಿಂಗ್ ಇಟ್ಕೊಂಡು ಕೂತಿದ್ದೀರಾ ಅನ್ನೋದೆ ಮಾಡಿಸಿರೋದೇ ಅವನು. ಅವನು ಮೂಗಲ್ಲಿ ಕಿವಿ ರಕ್ತ ಬರಕ್ ಆಗ್ಲಿ ಅಂತ ಮಾಡಿದ್ದವನು ಅವನು. ನೋಡ್ರೆ ಮೇಲೊಟ್ಟಕ್ಕೆ ಯಾಕೆ ಹಿಂಗಾಯ್ತು, ಹೇಗೆ ಹಿಂಗಾಯ್ತು ಅಂತ ಹೇಳಿ ನಾಜೂಕಾಗಿ ಮಾತಾಡ್ತಿದ್ದಂತೆ. ಆಮೇಲೆ ಎಲ್ಲರಿಗೂ ಹೇಳಿದ್ದಂತೆ, ಇನ್ನೊಂದು 10 ದಿವಸ ಮೂಗಲು ಕಿವಿಲೆಲ್ಲ ರಕ್ತ ಬರುತ್ತೆ ನೋಡಿ ಅಂತ. ಆಮೇಲೆ ಹೆಂಗೋ ವಿಷಯ ಗೊತ್ತಾಯ್ತು. ಊಟ ಮಾಡುವಾಗ ಹೇಳೋದಂತೆ, ಟೇಬಲ್ ಮುಂದೆ ಕೂತ್ಕೊಂಡು ಊಟ ಮಾಡ್ತಿದ್ದಾರೆ ಎಲ್ಲರೂ. ಇವ್ ನಿಮ್ ಬಗ್ಗೆ ಹಿಂಗ್ ಅಂತಿದ್ದ ಹೋದ 15 ದಿವಸದಿಂದ, ನಿನ್ಗೆ ಕಿವಿಲಿ ಮೂಗಲ್ ರಕ್ತ ಬರುತ್ತೆ ಅಂತ. ನೋಡಿ ಅವ್ನು ಹೇಳ್ದಂಗೆ ಆಗೋಯ್ತಲ್ಲ ಅಂತ ಅಂದಂತೆ. ಹೌದಾ, ನನ್ನ ಬಗ್ಗೆ ಹಂಗ ಅಂತಿದ್ದ, ಮೂಗಲ್ ರಕ್ತ ಬರುತ್ತೆ ಕಿವಿಲಿ ರಕ್ತ ಬರುತ್ತೆ ಅಂತ. ಏನಿದೆ ವಿಶೇಷ, ಅವ್ನಿಗೆ ಹೆಂಗ್ ಗೊತ್ತಾಯ್ತು, ಹೆಂಗಿದು ಅಂತ ನೋಡಿ ಬಹಳ ಅವನು ವಾಚ್ ಮಾಡಕ್ ಶುರು ಮಾಡುತ್ತೆ ಎಲ್ರೂ. ಒಂದಿನ CCTVಯಲ್ಲಿ ತೆಗೆದು ನೋಡಿದ್ರಂತೆ. ಅವನು ಅದೇನೋ ಮಾಟ ಮಂತ್ರಗಳನ್ನ ಮಾಡಿಸಿ ಅವನಿಗೆ ಗೊತ್ತಿಲ್ಲದ ಹಾಗೆ ಆ ಕಾರ್ಪೆಟ್ ಅಡಿಯಲ್ಲಿ ಇಟ್ಟಿದ್ದಂತೆ. ಅವನು ಅದನ್ನು ತುಳಿಬೇಕು. ಶೂಸ್ ಹಾಕೊಂಡು ಚಪ್ಪಲಿ ಹಾಕೊಂಡು ತುಳಿದಾಗ ಅವನಿಗೆ ಇಲ್ಲಿ ರಕ್ತ ಬರುತ್ತೆ. ಇದೊಂಥರ ವಿಶೇಷವಾದಂಥ ತಂತ್ರವಿದ್ಯೆ, ಬಾನಾಮತಿ ಪ್ರಯೋಗ. ಕೊನೆಗೆ ಸುಮಾರು ಒಂದು 15-20 ದಿವಸ ಬಹಳ ಕಷ್ಟಪಟ್ಟರು. ENT ಡಾಕ್ಟರ್ ಚೆಕ್ ಮಾಡಿದ್ದು, ENT ಡಾಕ್ಟರ್ ನೋಡಿದ್ದು, ಎಲ್ಲೂ ಏನು ಪ್ರಾಬ್ಲಮ್ ಇಲ್ಲ, ಯಾಕೆ ರಕ್ತ ಬರ್ತಿದೆ ಅಂತ ಅವ್ರಿಗೆ ದೊಡ್ಡ ಪ್ರಶ್ನೆ ಆಯಿತು. ತಕ್ಷಣ ಮಣಿಪಾಲ್ ಹಾಸ್ಪಿಟ್ಲಿಗೆ ಹೋಗಿ ನಮ್ಮ ಪ್ರೊಫೆಸರ್ ಇದ್ರು, ಅವ್ರದ್ದು ಮೀಟ್ ಮಾಡಿ ಅವ್ರು ನೋಡಿದ್ರು, ಎಲ್ಲ ರಿಪೋರ್ಟ್ ನಾರ್ಮಲ್ ಇದೆ. ENT ಎಕ್ಸ್ರೇ ಎಲ್ಲ MRI ಸ್ಕ್ಯಾನ್ ಏನೇನು ಮಾಡಿಸ್ಬೇಕು ಎಲ್ಲ ಚೆಕಪ್ ಮಾಡಿಸಿದ್ಮೇಲೆ ಎಲ್ಲೂ ಏನು ಡಿಫಿಷಿಯನ್ಸಿ ಇಲ್ಲ, ಎಲ್ಲ ನಾರ್ಮಲ್ ಇದೆ ಅಂತ ಬಂತು. ಆಮೇಲೆ CCTV ರಿವೈಂಡ್ ಮಾಡಿ ನೋಡಿದಾಗ ಅವ್ನು ಮಾಡಿದಂಥ ಕೆಲವು ತಂತ್ರಗಳೆಲ್ಲ, ಅವ್ನು ಇಟ್ಟಿದ್ದ ಜಾಗ ಎಲ್ಲ ಗೊತ್ತಾಯ್ತಂತೆ. ಯಾತಕ್ಕೆ ಈ ರೀತಿ ಮಾಡ್ತಿದ್ಯಾ ಅಂತ ಕರೆದು ಕೇಳಿದಾಗ, ನನಗೂ ಸೇಮ್ ಪೊಸಿಷನ್, ಅವ್ರಿಗೂ ಬರೋದು ಸೇಮ್ ಸ್ಯಾಲ್ರಿ, ಆದರೆ ಇವನು ಮಾತ್ರ ಮುಂದೆ ಚೆನ್ನಾಗಿ ಬೆಳೀತಾ ಇದ್ದಾನೆ, ಇವನು ಬೆಳೆಗೆ ಬಿಡಬಾರ್ದು ಅನ್ನೋದೊಂದಕ್ಕೋಸ್ಕರ ಈ ಥರ ಮಾಡಿದೆ ಅಂತ ಹೇಳಿ ಒಪ್ಕೊಂಡು ಅವನ ಕೆಲಸ ತೆಗೆದು ಕಳಿಸಿದ್ರು. ಇನ್ನೊಂದು, ನನಗೆ ಸಿಗಬೇಕಾದ ಪ್ರಮೋಷನ್ ಅವ್ನು ಸಿಕ್ಬಿಡ್ತಲ್ಲ ಅಂತೇಳಿ ಅವನಿಗೆ ಮಾಟ ಮಂತ್ರ ಮಾಡಿ ಆಫೀಸ್ಗೆ ಬರ್ದವ್ರ ಥರ ಮಾಡಿ ಮಂಚ ಇಡಿಸ್ಬಿಡೋದು, ಮಲಗಿಸ್ಬಿಡೋದು. ಅವನಿಗೆ ಚಳಿ, ಜ್ವರ, ವಾಂತಿ, ಬೇದಿ, ಆಳ್ದು ಇವಳು ಎಲ್ಲ ದಪ್ಪಕ್ಕೆ ಚೆನ್ನಾಗಿದ್ದು ಸಣ್ಣಕ್ಕೆ ಹಾಗೆ ಮಲಗಿಸ್ಬಿಟ್ಟು ಲಾಂಗ್ ಲೆವೆಲ್ ಮಾಡ್ಬಿಡೋದು. ಅವನ ಜಾಗದಲ್ಲಿ ಕೂತ್ಕೊಂಡು ಇನ್ಚಾರ್ಜ್ ಆಗಿ ಕೂತ್ಕೊಳ್ಳೋದು, ಕೆಲಸ ಮಾಡೋದು. ಅವ್ನು ಲಂಚ ತಗೋತಿಲ್ಲ, ಅವ್ನು ಬದಲು ಕೂತ್ಕೊಂಡು ಲಂಚ ತಗೊಂಡು ಕೋಟಿಗಟ್ಟೆ ದುಡ್ಡು ಮಾಡ್ಕೊಂಡ್ಬಿಟ್ಟಂತೆ ಒಂದು 7-8 ತಿಂಗಳಲ್ಲಿ. ಅವನು ಮಾಟ ಮಂತ್ರ ಮಾಡಿಸ್ಬಿಟ್ಟು ಇವನು ಅವನ ಜಾಗದಾಗ ಕೂತ್ಕೊಂಡು ಕೋಟಿಗಟ್ಟೆ ದುಡ್ಡು ಮಾಡ್ಕೊಂಡಂತೆ. ಇದು ಒಬ್ಬ ಗೌರ್ಮೆಂಟ್ ಎಂಪ್ಲಾಯ್ ಮಾಡಿರೋ ವಿಶೇಷವಾದಂಥ ತಂತ್ರ. ಹಾಗಿದ್ಮೇಲೆ ನಮ್ಮ ಉದ್ಯೋಗದಲ್ಲಿ ಹಲವಾರು ರೀತಿ ಈ ಶತ್ರುಗಳು ವಿವಿಧ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಬದ್ದು ಹೋಗ್ಬಿಡ್ತಾರೆ. ಅಂತ ಶತ್ರುಗಳನ್ನು ನಾವು ಹೇಗೆ ನಿವಾರಣೆ ಮಾಡ್ಕೊಳ್ಳೋದು ಅನ್ನೋದನ್ನ ನಾನೊಂದು ಸಣ್ಣ ವಿರಾಮ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆಗಲೇ ಹೇಳ್ತಿದ್ದೆ, ನಮ್ಮ ಉದ್ಯೋಗದಲ್ಲಿ ವ್ಯವಹಾರದಲ್ಲಿ ನಾನಾ ರೀತಿ ಶತ್ರುಗಳು ನಮ್ಮ ಜೀವನದಲ್ಲಿ ಪ್ರವೇಶ ಮಾಡಿಬಿಡ್ತಾರೆ, ಅಷ್ಟೇ ಡ್ಯಾಮೇಜ್ ಮಾಡಿಬಿಡ್ತಾರೆ, ಅಷ್ಟೇ ನೋವು ಕೊಡ್ತಾರೆ, ಅಷ್ಟೇ ದುಡ್ಡನ್ನು ಖರ್ಚು ಮಾಡಿಸ್ಬಿಡ್ತಾರೆ. ಯಾಕೆಂದ್ರೆ ಅವ್ನು ನನ್ನ ಮುಂದೆ ಚೆನ್ನಾಗಿರಬಾರ್ದು, ಚೆನ್ನಾಗಿ ಬೆಳಿಬಾರ್ದು, ಪ್ರಮೋಷನ್ ಸಿಗಬಾರ್ದು, ಸ್ಯಾಲ್ರಿ ಜಾಸ್ತಿ ಆಗಬಾರ್ದು, ಅವ್ನಿಗೆ ಯಾವುದೇ ರೀತಿ ಅವಾರ್ಡ್ಗಳು ಬರಬಾರ್ದು ಅಂತ. ಮತ್ತು ಮೇಲ್ನೋಟಕ್ಕೆ ಬಹಳ ಚೆನ್ನಾಗಿ ಮಾತಾಡ್ತಾರೆ. ಯಾಕೆಂದ್ರೆ ನಾವೇ ಮಾಡ್ತೀವಿ ಅಂತ ಹೇಳ್ಕೊಳ್ಳಲ್ಲ, ಆದ್ರೆ ಒಳಗೆ ಅವ್ರಿಗೆ ತೊಂದರೆ ಕೊಡೋಕೆ ಶುರು ಮಾಡ್ತಾರೆ. ಏನೇ ಲಕ್ಷ್ಮೀ ಶ್ರೀನಿವಾಸ್, ನಿಮ್ಗೆ ಯಾವಾಗ ಪ್ರಮೋಷನ್ ಸಿಗುತ್ತೆ, ಯಾವಾಗ ನಿಮ್ಗೆ ಸ್ಯಾಲ್ರಿ ಹೇಗೆ ಮಾಡ್ತೀವಿ ಅಂತ ಹೇಳಿದಾರೆ ಬಾಸು, ಮತ್ತೆ ನಿಮ್ದು ಏನು ಇವತ್ತೇನು ಮಾಡ್ತೀರಿ, ನಾಳೆ ಏನು ಮಾಡ್ತೀರಿ ಎಲ್ಲ ತಿಳ್ಕೊಳ್ಳೋದು. ಎಲ್ಲ ಜೊತೆ ಊಟ ಮಾಡುವಾಗ, ಕಾಫಿ ಕುಡಿಯುವಾಗ, ತಿಂಡಿ ತಿನ್ನುವಾಗ, ವಾಕ್ ಹೋಗುವಾಗ ಎಲ್ಲನೂ ವಿಷಯ ತಿಳ್ಕೊಳ್ಳೋದು, ಆಮೇಲೆ ಹೋಗಿ ಒಂದು ತೊಂದರೆ ಕೊಡೋದು. ಅದಕ್ಕೆ ನಾನು ಏನು ಹೇಳ್ತೀನಿ ಅಂದ್ರೆ, ನೀವು ಒಂದ್ ಕಡೆ ಕೆಲಸ ಮಾಡುವಾಗ
ಯಾವುದು ನಿಮ್ಮ ಪರ್ಸನಲ್ ಆಗಲಿ ಅಥವಾ ಯಾವುದೇ ನಿಮ್ಮ ಜಾಬ್ ಓರಿಯೆಂಟೆಡ್ ಆಗಲಿ ಯಾವುದು ಯಾರ ಹತ್ರ ಹೇಳ್ಕೊಬೇಡಿ. ಯಾಕೆ ನೀವು ಹೆಂಗ್ ಮಾಡ್ತಿದ್ದೀರೋ ಹಂಗೆ ಮಾಡಿಬಿಟ್ರೆ ಸಾಕು. ಯಾಕಂದ್ರೆ ನೀವು ಮಾಡೋದನ್ನ ನೋಡ್ಬಿಟ್ಟು ಕೆಲವರು ಹೇಳ್ತಾರೆ, ನಾನು ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ಹಾಗೆ ಮಾಡಿದೆ, ನಂಗೆ ಅದಕ್ಕೆ ಬಾಸ್ ಹೋಗೋದು, ಅದಕ್ಕೆ ನಂಗೆ ಸ್ಯಾಲ್ರಿ ಕೊಟ್ಟರು, ಅದಕ್ಕೆ ನಂಗೆ ಟ್ರಾನ್ಸ್ಫರ್ ಮಾಡಿಬಿಟ್ರು ಅಂತ ಯಾವಾಗ ಇನ್ನೊಬ್ಬರ ಮುಂದೆ ಹೇಳ್ಕೊಳ್ತಿರೋ ಹಾಗೆ ನನಗೇನಾಗುತ್ತೆ, ದುಃಖ ಆಗುತ್ತೆ. ನನ್ನ ಬಾಸ್ ಹೋಗಲಿಲ್ಲ, ನನ್ನ ಬಾಸ್ ಸ್ಯಾಲ್ರಿ ಕೊಡಲಿಲ್ಲ, ನನ್ನ ಬಾಸ್ ಪ್ರಮೋಷನ್ ಮಾಡಲಿಲ್ಲ, ನನ್ನ ಬಾಸ್ ಟ್ರಾನ್ಸ್ಫರ್ ಮಾಡಲಿಲ್ಲ, ಇವ್ನು ನೆನ್ನೆ ಮೊನ್ನೆ ಬಂದವನು, ನಾನು ಅಷ್ಟು ವರ್ಷದಿದ್ದೀನಿ, ಇವ್ನು ಯಾಕೆ ಬೆಳಗ್ಗೆ ಬಿಡ್ಬೇಕು ಅಂತ ಅವನ ಮೇಲೆ ಕೆಟ್ಟ ಪ್ರಚಾರ ಮಾಡ್ಬೋದು, ತೊಂದರೆ ಕೊಡ್ಬೋದು, ಮಾಟ ಮಂತ್ರಗಳ ಪ್ರಯೋಗ ಮಾಡ್ಬೋದು, ಎಲ್ಲ ಶುರು ಮಾಡಿಬಿಡ್ತಾರೆ. ಇವತ್ತಿನ ಒಂದು ಸಂಚಿಕೆಯಲ್ಲಿ ನನ್ನ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ, ನಾವು ಕೆಲಸ ಮಾಡುವಾಗ ಶತ್ರು ಭಯ ಇದ್ರೆ, ಹಿತಶತ್ರುಗಳು ನಮ್ಮ ಜೊತೆ ಇದ್ದೇ ನಮ್ಗೆ ತೊಂದರೆ ಕೊಡ್ತಾರಲ್ಲ, ಅಂತ ಸನ್ನಿವೇಶನ ಹೇಗೆ ಬಗೆಹರಿಸ್ಕೊಳ್ಳೋದು ಅನ್ನೋದನ್ನ ನಾನಿವತ್ತು ಮುದ್ರಾಮಂತ್ರ ತಂತ್ರದಿಂದ ನಿಮ್ಗೆ ತಿಳ್ಸಕ್ ಇಷ್ಟಪಡ್ತೀನಿ. ಮೊನ್ನೆ ಯಾರೋ ಒಬ್ರು ಬಂದು ಕೇಳ್ತಾ ಇದ್ರು, ನಾನು ಒಳ್ಳೆ ವ್ಯಕ್ತಿನ ಅಪಾಯಿಂಟ್ಮೆಂಟ್ ಮಾಡಿಕೊಂಡೆ, 3 ವರ್ಷ ಚೆನ್ನಾಗಿದ್ದ, ಅವ್ನಿಗೆಲ್ಲ ಕೆಲಸ ಹೇಳ್ಕೊಟ್ಟೆ, ಅವ್ರಿಗೆ ಸ್ಯಾಲ್ರಿ ಜಾಸ್ತಿ ಮಾಡಿಸ್ದೆ, ಮತ್ತು ಅವ್ನಿಗೆ ಇನ್ನೇನು ಪ್ರಮೋಷನ್ ಕೊಡಬೇಕು ಅಂತಿದ್ದೆ. ಯಾವುದೋ ಒಂದು ವಿಷಯದಲ್ಲಿ ಅವನು ನನ್ನ ಬಗ್ಗೆ ಕೆಟ್ಟ ತಿಳ್ಕೊಂಡು ನಾನು ಊಟ ಮಾಡೋ ಡಬ್ಬಿಗೆ ತಂದ್ಬಿಟ್ಟು ಯಾವುದೋ ಒಂದು ಕೆಮಿಕಲ್ಸ್ ಮಿಕ್ಸ್ ಮಾಡಿಬಿಟ್ಟಂತೆ. ನೋಡಿ, ಗೊತ್ತೇ ಇಲ್ಲ. ಅವ್ರು ಊಟ ಮಾಡಿದ್ದಾರೆ, ಡಬ್ಬಿ ತಂದಿಟ್ಟಿದ್ದಾರೆ ಆಫೀಸಲ್ಲಿ. ಇವ್ರು ಯಾವುದೋ ಮೀಟಿಂಗ್ ಅಂತ ಹೋದ್ರು, ಮೀಟಿಂಗಿನ ಬರೋಷ್ಟೊಳಗೆ ಡಬ್ಬಿ ಓಪನ್ ಮಾಡಿಬಿಟ್ಟು ಅದರೊಳಗೆ ಮಿಕ್ಸ್ ಮಾಡಿಬಿಟ್ಟಿದ್ದಾನೆ. ಮಿಕ್ಸ್ ಮಾಡಿಬಿಟ್ಟು ಅವ್ರು ತಿಂದುಬಿಟ್ಟಿದ್ದಾರೆ, ಗೊತ್ತಾಗಿಲ್ಲ. ಲೇಟ್ ಆಯ್ತು ಊಟ, ಯಾಕೆಂದ್ರೆ ಮೀಟಿಂಗ್ ಮುಗಿದಿದ್ದೆ 3 ಗಂಟೆ ಆಯ್ತು. ಬೇಗ ಬೇಗ ಗಡಿಬಿಡಿ ಬಂದು ಓಪನ್ ಮಾಡಿ ಊಟ ತಿಂದುಬಿಟ್ಟಿದ್ದಾರೆ. ಅವ್ರಿಗೆ ಗೊತ್ತೇ ಇಲ್ಲ. ನೋಡಿದ್ರೆ ಸಿಕ್ಕಾಬಟ್ಟೆ ಲೂಸ್ ಮೋಷನ್ನು, ಸಿಕ್ಕಾಬಟ್ಟೆ ಫೀವರು, ನಡ್ಕ ಎಲ್ಲ ಬಂದ್ಬಿಡ್ತಂತೆ. ಕೊನೆಗೆ ಅಲ್ಲಿ ನೋಡಿದ ಡಾಕ್ಟರ್ ಹತ್ರ ಕರ್ಕೊಂಡಾಗ ಫುಡ್ ಪಾಯ್ಸನ್ ಆಗಿದೆ ಅಂತ ನೋಡೋದಂತೆ. ಫುಡ್ ಪಾಯ್ಸನ್ ಅಂತೇಳಿ ಪಾಯ್ಸನ್ ಇದೆ, ಫುಡ್ ಪಾಯ್ಸನ್ ಆಗಿದೆ ಅಂತ. ಹೆಂಗಾಯ್ತು? ಮನೆ ಡಬ್ಬಿ ತಗೊಂಡ್ಬರ್ತೀನಿ, ಮನೆಯಿಂದ ಊಟ ಕೊಡ್ತಾರಲ್ಲ, ಹೆಂಗ್ ಫುಡ್ ಪಾಯ್ಸನ್ ಆಯ್ತು? ನಾ ತಿಂದೇ ಇಲ್ವಲ್ಲ, ಹೇಗೆ ಅಂತ ಯೋಚನೆ ಮಾಡಿದಾಗ ನಾನು ಅವ್ರಿಗೆ ಹೇಳಿದೆ, ನಾವಂತ ಬಂದು ಕೇಳಿದ್ರು. ನಾನು ಅವಾಗ ಆ ಒಂದು ಯಾವುದೋ ಒಂದು ಆದ ಮೇಲೆ ನಾನು ಅವ್ರನ್ನ ಎಂಕ್ವೈರಿ ಮಾತಾಡ್ತಾ ನಿಮ್ಮಲ್ಲಿ ಒಬ್ಬ ವ್ಯಕ್ತಿನ ಊಟದಲ್ಲಿ ವಿಷ ಹಾಕಿದ್ದಾನೆ ಅಂತ ಅಂದೆ. ನೀವು ಯಾರು ಇಷ್ಟಪಡ್ತಿರೋ, ಯಾರು ನೀವು ಬಹಳ ಹೊಂದ್ಕೊಂಡಿದ್ದೀರೋ ಆ ವ್ಯಕ್ತಿನ ಇದು ಕೈವಾಡ ಆಗಿರೋದು ಅಂತ. ಅವ್ರು ಹಲವಾರು ಸಲ ಯೋಚನೆ ಮಾಡಿದ್ರು, ಅಂಥವನಲ್ಲ, ನಮ್ಮ ಹತ್ರ ಯಾರು ಇಲ್ಲ ಅಂತ. ಒಂದಿನ ಹೀಗೆ ಕೆಲಸ ಮಾಡ್ತಿರ್ಬೇಕಾದ್ರೆ ಆ ಲಂಚ್ ಬಾಕ್ಸ್ನ ಇಟ್ಬಿಟ್ಟು ದೂರದಲ್ಲಿ ಅಬ್ಸರ್ವ್ ಮಾಡೋದಂತೆ. ನಾನು ಅವತ್ತು ಔಷಧಿ ಹಾಕಿದ್ದೆ, ಇನ್ನೂ ಚೆನ್ನಾಗಿದ್ದಾನಲ್ಲ ಇವನು, ಇನ್ನೊಂದ್ಸಲ ಹಾಕ್ಬೇಕು ಅಂತ ಹೇಳಿ ಏನ್ ಮಾಡ್ದ, ಒಂದು 15 ದಿವಸ ಆದ್ಮೇಲೆ ಮತ್ತೆ ಹಾಕಕ್ಕೆ ಪ್ರಯತ್ನ ಪಟ್ಟನಂತೆ. ಇಷ್ಟೆಲ್ಲ ಔಷಧಿ ಹಾಕಿ ಊಟ ಮಾಡಿದ ಅವ್ನು ಇನ್ನೂ ಬದುಕಿದ್ದಾನಲ್ಲ, ಚೆನ್ನಾಗಿದ್ದಾನಲ್ಲ ಅಂತ ಅವ್ನಿಗೆ ಹಾಕ್ತವನ್ಗೆ ಅನುಮಾನ ಬಂದ್ಬಿಡ್ತು. ಪುನಃ ಅವ್ರನ್ನ ಏನ್ ಮಾಡ್ದ, ಹೋದ, ನೋಡ್ಬಿಟ್ಟು ಹಾಕೋಣ ಅಂತೇಳಿ, ನೋಡಪ್ಪ ನಾನು ಒಂದು 2 ಅವರ್ಸ್ ಬರಲ್ಲ, ಸ್ವಲ್ಪ ಕೆಲಸ ಇದೆ, ನೀನು ಊಟ ಮಾಡು, ನಾನು ಬಂದು ಊಟ ಮಾಡ್ತೀನಿ ಅಂದ್ಬಿಟ್ಟು ಹೋದ್ರಂತೆ. ಹೋಗಿ ನೋಡ್ತಾರೆ, ಒಂದ್ ಕಡೆ ನಿಂತ್ಕೊಂಡು ಮತ್ತೆ ಎಲ್ಲರೂ ಇನ್ನೊಬ್ರಿಗೆ ಹೇಳದಂತೆ, ಅವನೇನ್ ಮಾಡ್ತಾನೆ ನೋಡಿ ಅಂತ. ಲಕ್ಷ್ಮೀ ಶ್ರೀನಿವಾಸ್ ಈ ತರ ಹೇಳಿದ್ದಾರೆ, ಯಾರೋ ನಿಮ್ಮ ಊಟದಲ್ಲಿ ಮಿಕ್ಸ್ ಮಾಡಿದ್ದಾರೆ, ಇದನ್ನ ಆಫೀಸಲ್ಲೇ ಆಗಿರೋದು, ಆ ವಾಸ್ತುನಲ್ಲಿ ಇದು ನಡೆದಿರೋದು ಅಂತ ಹೇಳಿದ್ದಾರೆ, ಸ್ವಲ್ಪ ಅಬ್ಸರ್ವ್ ಮಾಡು ಅಂತ. ನೋಡಿದ್ರೆ ತಾವೇ ಸ್ವಂತ ಜ್ಞಾನ ಕೊಟ್ಟು, ಬುದ್ಧಿ ಕೊಟ್ಟು, ಕೆಲಸ ಕೊಟ್ಟು ಬೆಳೆಸೋ ಹುಡುಗನೇ ಡಬ್ಬ ತೆಗೆದು ಪುನಃ ಪೌಡರ್ ಮಿಕ್ಸ್ ಮಾಡ್ತಿದ್ದಾರೆ. ಆಮೇಲೆ ಹೋಗಿ ಇಟ್ಕೊಂಡು ಎಲ್ಲರೂ ಬೈದು ಎಲ್ಲ ಮಾಡಿದಾಗ, ಯಾಕೆ ಹೆಂಗ್ ಮಾಡ್ತಿದ್ಯಾ ಅಂತಂದ್ರೆ, ನೀವು ಈ ಜಾಗದಲ್ಲಿ ಇಲ್ಲ ಅಂದ್ರೆ ಈ ಕೆಲಸ ನನಗೆ ಸಿಗುತ್ತೆ, ನನಗೆ ಕೆಲಸ ಸಿಕ್ಕಿದ್ರೆ ನಾನು ಚೆನ್ನಾಗಿ ದುಡ್ಡು ಮಾಡ್ಬೋದು, ಅದಕ್ಕೋಸ್ಕರ ನಾನು ನಿಮ್ಗೆ ಇದೆಲ್ಲ ಮಾಡಿದೆ ಅಂತ ಪೊಲೀಸರ ಮುಂದೆ ಬಾಯ್ಬಿಟ್ನಂತೆ. ಇದನ್ನೆಲ್ಲ ನೋಡಿದಾಗ ನಮ್ಗೆ ಯಾರು ನಂಬೋದು, ಯಾರನ್ನ ಸ್ನೇಹಿತ ಅಂತ ಕರೆಯೋಣ, ಯಾರನ್ನ ನಾವು ಒಳ್ಳೆ ವ್ಯಕ್ತಿ ಅಂತ ಹೇಳೋಣ, ಯಾವ ಮೂಮೆಂಟ್ ಅಲ್ಲಿ ಯಾರು ಏನ್ ಮಾಡ್ಬಿಡ್ತಾರೋ ಗೊತ್ತೇ ಆಗೋದಿಲ್ಲ. ಆಮೇಲೆ ಒಂದ್ಸಲ ಎಳ್ನೀರೊಳಗೆ ವಿಷ ಹಾಕೊಟ್ಟಿದ್ದಂತೆ. ನೋಡಿ, ಎಳ್ನೀರಲ್ಲಿ ಕೂಡ ಅವನು ಎಳ್ನೀರು ಓಪನ್ ಮಾಡಿಸ್ಕೊಂಡ್ಬಂದು ಒಂದು ಸ್ಟ್ರಾ ಹಾಕ್ಬಿಟ್ಟು ಅದ್ರಲ್ಲಿ ಹಾಕೊಟ್ಟಿದ್ದಂತೆ. ಅದು ಕುಡಿದ ತಕ್ಷಣ ಕಣ್ಣೆಲ್ಲ ಮಂಜಾಗಿ ಬಿದ್ದೋಗ್ಬಿಟ್ಟಿದಂತೆ. ಅನ್ಕಾನ್ಶಿಯಸ್ನಾಗಿ ಸುಮಾರು ಒಂದು 8 ಅವರ್ಸ್ ಅವ್ರಿಗೆ ಜ್ಞಾನ ಬಂದಿರಲ್ವಂತೆ. ಆ ಥರ ಎಲ್ಲ ಮಾಡುವಂತ ಜನಗಳು ನಮ್ಮ ಸಮಾಜದಲ್ಲಿ, ಆಫೀಸಲ್ಲಿ, ಕೆಲಸದಲ್ಲಿ ಇರ್ತಾರೆ. ನಮ್ಮ ಮನೆ ಮುಂದೆ ಶತ್ರು ಇರೋದೇನೋ ಸಹಜ, ಪಕ್ಕದ ಮನೆ, ಹಿಂದ್ಗಡೆ ಮನೆ, ಮುಂದ್ಗಡೆ ಮನೆ ಶತ್ರುಗಳು ಇರ್ತಾರೆ. ಆದ್ರೆ ದಿನ ಬೆಳಗ್ಗೆ ಸಂಜೆವ್ರು ನಾವು 12 ಗಂಟೆ 13 ಗಂಟೆ ಆಫೀಸಲ್ಲಿ ಕೆಲಸ ಮಾಡುವಲ್ಲಿ ನಮ್ಮ ಜೊತೆ ಶತ್ರುಗಳು ಇದ್ದುಬಿಟ್ರೆ ಬಹಳ ತೊಂದರೆ ಆಗುತ್ತೆ. ಅದರಿಂದ ಜೀವನದಲ್ಲಿ ನಾವೇನೇ ಗಳಿಸಿದ್ರು ಕೂಡ ನಾವು ಸದಾ ದೇವರನ್ನ ಪ್ರಾರ್ಥನೆ ಮಾಡ್ಬೇಕತ್ತೆ. ಯಾವಾಗ ನಾವು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತೀವೋ ಆಗ ನಮಗೆ ಶತ್ರು ಭಯ ನಿವಾರಣೆ ಆಗುತ್ತಂತೆ. ಯಾವಾಗ ನಾವು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತೀವೋ ಅವತ್ತಿನ ದಿವಸ ಆಗುವಂತ ಶತ್ರು ಕಾಟ, ಶತ್ರು ಭಯ, ಶತ್ರು ಪೀಡೆ ನಿವಾರಣೆ ಮಾಡ್ತೀವಿ. ನಾವೇನ್ ಮಾಡ್ತೀವಿ, ನಾವು ಅದನ್ನ ಮರ್ತು ಬಿಟ್ಟು ಬೆಳಗ್ಗೆ ಗಡಿಬಿಡಿ ಎದ್ದೋಗ್ಬಿಡ್ತೀವಿ. ಇವತ್ತಿನ ಎದ್ದು ಗಳಿಗೆನಲ್ಲಿ ನಾವು ಸ್ಮರಣೆ ಮಾಡಲಿಲ್ಲ, ಭಗವಂತ ನಾಮಸ್ಮರಣೆ ಮಾಡಲಿಲ್ಲ ಅಂದ್ರೆ ಇರೋಬರೋ ನೆಗೆಟಿವ್ ಎನರ್ಜಿ ನಮ್ಮ ಜಾತಕಕ್ಕೆ ಸೇರ್ಕೊಂಡ್ಬಿಡುತ್ತಂತೆ. ಆದ್ರಿಂದ ನಮ್ಮ ಜೀವಿತ ಕಾಲದಲ್ಲಿ
ಅದು ಕೆಲಸ ಮಾಡೋ ಸಂದರ್ಭ ಬಂದಾಗ ನಾವು ಯಾವಾಗಲೂ ಭಗವಂತನ ಸ್ಮರಣೆ ಮಾಡ್ತಿರ್ಬೇಕು. ಭಗವಂತನ ನಾಮಸ್ಮರಣೆ ಒಂದು ರೀತಿ ಆಂಟಿಬಯೋಟಿಕ್ ಇದ್ದಾಗೆ, ಭಗವಂತ ನಾಮಸ್ಮರಣೆ ಒಂದು ಐಲಿ ಸ್ಟಿರಾಯ್ಡ್ಸ್ ಇದ್ದಾಗೆ. ಯಾವಾಗ ಈ ಆಂಟಿಬಯೋಟಿಕ್ ಸ್ಟಿರಾಯ್ಡ್ಸ್ ನಾಮಸ್ಮರಣೆ ಮುಖಾಂತರ ಜಪತಪಗಳಿಂದ ನಾವು ಯಾವಾಗ ಮಾಡ್ತೀವೋ ಆವಾಗ ನಮ್ಗೆ ಯಾವುದೇ ರೀತಿ ದುಷ್ಟಶಕ್ತಿಗಳ ಬಾಧೆ, ಈ ಮಾಟ ಮಂತ್ರಗಳು ಅಥವಾ ವಿಷ ಚೂರ್ಣಾದಿ ಪ್ರಯೋಗ ಅಥವಾ ನಮಗೆ ಅಪಪ್ರಚಾರ, ನಮಗೆ ನಿಂದನೆ ಮಾಡೋದು, ನಮ್ಗೆ ತೊಂದರೆ ಕೊಡುವಂತ ಶತ್ರುಗಳೆಲ್ಲರೂ ಕೂಡ ನಾಶ ಆಗ್ತಾರಂತೆ. ಬೆಳಗಿನ ಜಾವ ಮಾಡಿದ ಜಪ ತಪ ರಾತ್ರಿ ಬಂದು ಮಲ್ಗೋವರೆಗೂ ನಾವು ಸಂರಕ್ಷಣೆ ಮಾಡುತ್ತಂತೆ. ನಾವು ಏನು ಜಪ ಮಾಡಲ್ಲ, ಇದಕ್ಕೆ ತೆಗೆದ್ಬಿಡೋದು, ಕಾಫಿ ಕುಡಿದ್ಬಿಟ್ಟು ಟೀ ಕುಡಿದ್ಬಿಟ್ಟು ಹೋಗಿ ಸ್ನಾನ ಮಾಡಿ ಬಟ್ಟೆ ಬದಲಾಯಿಸ್ಕೊಂಡು ಅಷ್ಟು ತಿಂಡಿ ಪ್ಯಾಕ್ ಮಾಡ್ಕೊಂಡು ನಾವು ಹೊರಟೋಗ್ಬಿಟ್ರೆ ನಮಗೆ ನೆಗೆಟಿವ್ ಎನರ್ಜಿ ಅನ್ನೋದೇ ನಮ್ಮ ಶರೀರ ಕೂತಿರ್ತೀವಿ, ಪಾಸಿಟಿವ್ ಎನರ್ಜಿ ಡಾಮಿನೇಷನ್ನೇ ಇರೋದಿಲ್ಲ. ಆದ್ರಿಂದ ನಾವು ಪ್ರತಿನಿತ್ಯ ಭಗವಂತ ನಾಮಸ್ಮರಣೆ ಮಾಡು ಶತ್ರು ನಾಶಕ್ಕೆ. ನಾವು ಮಾಡೋ ಕೆಲಸದಲ್ಲಿ ಎಷ್ಟೋ ಕೆಟ್ಟ ಕೆಲಸ ಮಾಡಿರ್ತೀವಿ, ಲಂಚ ತಗೊಂಡು ಸುಳ್ಳು ಹೇಳೋ ಏನೋ ಮಾಡ್ಬಿಟ್ಟಿರ್ತೀವಿ. ಆ ವೃತ್ತಿಯಲ್ಲಿ ಬಂದಂತ ಪಾಪನೂ ಕಳ್ಕೋಬೇಕು, ಶತ್ರುಗಳ ದೋಷ ಪೀಡೆ ಭಯನೂ ಕಳ್ಕೋಬೇಕು, ಮತ್ತೆ ನಾವು ನಾಳೆ ಬಂದು ನಗ್ನಗ್ತಾ ಕೆಲಸ ಮಾಡಬೇಕು ಅನ್ನೋದಾಗಿದ್ರೆ ಭಗವಂತನ ನಾಮಸ್ಮರಣೆ ಮಾಡಬೇಕು. ಇದನ್ನೇ ದುರ್ಗಾತಂತ್ರ ಸಾಧದಲ್ಲಿ ಹೇಳ್ತಾರೆ. ಉದ್ಯೋಗದಲ್ಲಿ ನಮಗೆ ಶತ್ರುಗಳಿದ್ದಾಗ, ಮನೆ ಒಳಗೆ ಶತ್ರುಗಳಿದ್ದಾಗ, ಬಾಹ್ಯರಂಗ ಶತ್ರು, ಎಲ್ಲೂ ಶತ್ರುಗಳಿಲ್ವಾ? ನಮ್ಮಲ್ಲೇ ಒಳಗೆ ಶತ್ರು ಇದ್ದಾರೆ. ನಮ್ಮ ಕೋಪನೇ ಒಂದು ದೊಡ್ಡ ಶತ್ರು, ನಮ್ಮ ದುಃಖನೇ ಒಂದು ದೊಡ್ಡ ಶತ್ರು, ಅಸೂಯೆ, ಅಹಂಕಾರ, ದುರಂಕಾರ, ದ್ವೇಷ, ಇವೆಲ್ಲ ನಮ್ಮನ್ನೇ ಸುಡುವಂತ ದೊಡ್ಡ ಮಹಾಶತ್ರುಗಳು. ಇದ್ಯಾವುದೂ ಇಲ್ಲ ಅಂದಾಗ ಹೊರಗಿನ ಪ್ರಪಂಚದಲ್ಲಿ ನಮಗೆ ಬೇಕು ಅಂದ್ರೆ ಪ್ರತ್ಯಕ್ಷವಾಗಿ ಸೃಷ್ಟಿಯಾಗ್ಬಿಡ್ತಾರೆ. ನಾವು ಪ್ರತ್ಯಕ್ಷವಾಗಿ ಬಂದು ಹೊಡೆದು ಬಿಟ್ಟು ಬೈದು ಬಿಟ್ಟು ಕೂಗಾಡ್ಬಿಟ್ರೆ ಮನಸ್ಸು ನಿರಾಳ. ನಮ್ಮ ಜೊತೆಲೆ ನಗ್ನಗ್ತಾ ಇದ್ಕೊಂಡು, ನಮ್ಮ ಜೊತೆಲೆ ಸ್ವಂತ ಊಟ ತಿಂಡಿ ಮಾಡ್ಕೊಂಡು, ನಮ್ಮೊಟ್ಟಿಗೆ ಕೆಲಸ ಮಾಡ್ಕೊಂಡು ನಮಗೆ ಬೆನ್ನು ಚೂರಿ ಆಗ್ತಾಗ ಎಷ್ಟು ನೋವಾಗತ್ತೆ, ನಮಗೆ ತೊಂದರೆ ಕೊಟ್ಟಾಗ ಎಷ್ಟು ಬೇಜಾರಾಗತ್ತೆ, ನಮ್ಮನ್ನೇ ನಾಶ ಮಾಡಕ್ ಹೋದಾಗ ಎಷ್ಟು ದುಃಖ ಆಗತ್ತೆ. ಆದ್ರಿಂದ ಜೀವಿತ ಕಾಲದಲ್ಲಿ ಉದ್ಯೋಗ ಅನ್ನೋ ಒಂದು ಕ್ಷೇತ್ರದಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಒಳ್ಳೇದ್ ಮಾಡಿಸ್ಬೇಕು ಅಂತನೂ ಜನ ನಮ್ಮ ಜೊತೆ ಇರ್ತಾರೆ, ಹಾಗೆ ನಮ್ಮ ಕೈಯಿಂದ ಕೆಟ್ಟದ್ ಮಾಡಿಸ್ಬೇಕು ಅಂತನೂ ಜನ ಕಾಯ್ತಿರ್ತಾರೆ. ಇದೆಲ್ಲ ಒಂದು ಅಳೆದು ಅರಿತು ಒಂದು ಉದ್ಯೋಗದಲ್ಲಿ ಜಯಶೀಲವಂತವಾಗಿ ಸಕ್ಸಸ್ ಆಗಿ ಬದುಕೋದೇ ಒಂದು ದೊಡ್ಡ ಕಲೆ. ಹಾಗಿದ್ರೆ ಆ ಅಂತರ ಸಂದರ್ಭ ಬಂದಾಗ ಯಾವ ಮಂತ್ರ, ಯಾವ ಮುದ್ರ, ಯಾವ ತಂತ್ರ ಹೇಳ್ಬೇಕು ಅನ್ನೋದನ್ನ ನಾನು ಸಣ್ಣ ವಿರಾಮ ತಿಳಿಸ್ಕೊಡ್ತೀನಿ. ಬನ್ನಿ ಈಗ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿರಾಮದ ಮುಂಚೆ ಹೇಳ್ತಾ ಇದ್ದೆ, ನಾನಾ ರೀತಿ ಶತ್ರುಗಳು ನಮ್ಮ ಜೀವನದಲ್ಲಿ ಬಂದು ಹೋಗ್ತಾರೆ. ಅದರ ಉದ್ಯೋಗ ಮಾಡುವಂತ ಸ್ಥಳದಲ್ಲಿ, ಆಫೀಸ್ನಲ್ಲಿ, ಕೆಲಸದಲ್ಲಿ ನಮಗೆ ಬರುವಂತ ಶತ್ರುಗಳು ಬಹಳ ವಿಶೇಷವಾಗಿರ್ತಾರೆ. ಈ ತರ ಸಂದರ್ಭದಲ್ಲಿ ಬಂದಾಗ ಆಗಿನ ಕಾಲದಲ್ಲಿ ರಾಜನ ಆಸ್ಥಾನದಲ್ಲಿ ಬೇಕಾದ ಸಾವಿರಾರು ಜನ ಕೆಲಸಗಳು ಮಾಡ್ತಿರ್ತಾರೆ. ರಾಜ ಹಲವಾರು ಬಾಸ್ಗಳನ್ನ, ಮ್ಯಾನೇಜರ್ನ, ಅಧಿಕಾರಿಗಳನ್ನ ನೇಮಕ ಮಾಡಿರ್ತಾನೆ. ಅವನ ಕೈ ಕೆಳಗೆ ಬೇಕಾದಷ್ಟು ಕೆಲಸ ಮಾಡ್ತಿರ್ತಾರೆ, ಅವ್ರ ಕೈ ಕೆಳಗೆ ಇನ್ನೂ ಕೆಲಸಗಳು ಮಾಡ್ತಿರ್ತಾರೆ. ಹಲವಾರು ಪ್ರಾಂತ್ಯಗಳಲ್ಲಿ, ಜಿಲ್ಲೆ, ತಾಲೂಕು, ಹೋಬಳಿ, ಹಳ್ಳಿಗಳಲ್ಲೆಲ್ಲ ಕೆಲಸ ಮಾಡ್ತಿರ್ತಾರೆ. ಈ ತರ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಶತ್ರು ಕಾಟಗಳಾದಾಗ ಒಂದು ಕಡೆ ಒಬ್ಬ ವ್ಯಕ್ತಿಗೆ ಎಫೆಕ್ಟ್ ಆಗೋದು ಇಡೀ ಆರ್ಗನೈಸೇಷನ್ಗೆ, ಇಡೀ ಸಂಸ್ಥೆಗೆ ಎಫೆಕ್ಟ್ ಆಗಿಬಿಡುತ್ತೆ. ಅದರಿಂದ ನಮಗೆ ಸಂಬಳ ಕಮ್ಮಿ ಆದ್ರೂ ಪರವಾಗಿಲ್ಲ, ಪ್ರಮೋಷನ್ ಸಿಗದವರು ಪರವಾಗಿಲ್ಲ, ಟ್ರಾನ್ಸ್ಫರ್ ಇಲ್ಲನೂ ಪರವಾಗಿಲ್ಲ, ನೆಮ್ಮದಿಯ ಕೆಲಸ ಮಾಡುವಂತ ಒಳ್ಳೆ ವಾತಾವರಣ ಸೃಷ್ಟಿ ಆಗ್ಬೇಕಂತೆ. ಆ ವಾತಾವರಣ ಯಾರು ಶತ್ರು ಬಾಧೆ ಇರಬಾರ್ದಂತೆ. ಈ ತರ ಇದ್ದಂತ ಸಂದರ್ಭದಲ್ಲಿ ಹಿಂದಿನ ಕಾಲದ ಋಷಿ ಮುನಿಗಳು ಈ ಶತ್ರುಗಳನ್ನು ನಾಶ ಮಾಡಲಿಕ್ಕೆ ಎಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ, ಅದು ಶೈಕ್ಷಣಿಕ ಕ್ಷೇತ್ರನೇ ಆಗಿರ್ಬೋದು, ಕೈಗಾರಿಕಾ ಕ್ಷೇತ್ರನೇ ಆಗಿರ್ಬೋದು, ಅಥವಾ ಲಲಿತ ಕಲಾ ಕ್ಷೇತ್ರನೇ ಆಗಿರ್ಬೋದು, ಯಾವುದೇ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡುವಾಗ ಈ ಶತ್ರು ಬಾಧ, ಶತ್ರು ಭಯ, ಶತ್ರು ಪೀಡ, ಅವ್ನು ಯಾವನು ಹೇಳ್ತಾನೆ, ನೀನು ಸರಿಯಾಗಿ ಫೈಲ್ ಮೂವ್ ಮಾಡಲಿಲ್ಲ ಅಂದ್ರೆ ನಿನ್ಗೆ ಆಸಿಡ್ ಹಾಕ್ಬಿಡ್ತೀನಿ, ನಾನು ಹೇಳಿದ ಕೆಲಸ ನೀವು ಮಾಡ್ಕೊಡ್ಲಿಲ್ಲ ಅಂದ್ರೆ ನಿನಗೆ ಅದ್ ಹೆಂಗ್ ಮನೆಗೆ ಹೋಗ್ತೇನೆ ನೋಡ್ತೀನಿ. ಇದೆಲ್ಲ ಭಯ ಭಯ ಭಯ, ಥ್ರೆಟ್ಸ್. ಈ ತರದೆಲ್ಲ ಎಷ್ಟೋ ಜನ ಅನುಭವಿಸ್ತಾ ಇದಾರೆ, ಆದ್ರೆ ಬೆಳಕಿಗೆ ಬರ್ತಿಲ್ಲ, ಹೇಳ್ಕೊಳಕ್ ಆಗ್ತಿಲ್ಲ, ಹುಚ್ಚರಾಗಿದ್ದಾರೆ, ಸ್ಕಿಜೋಫರ್ನಿಯಾಗಿ ಹೋಗಿದ್ದಾರೆ. ಆಮೇಲೆ ಆಟಿಸಮ್ ಶುರುವಾಗಿದೆ ಮಕ್ಕಳಲ್ಲಿ,
ಹಿಸ್ಟೀರಿಯಾ, ಅಲ್ಝೀಮೀರಿಯಾ, ಹೀಗೆ ಹಲವಾರು ಮಾನಸಿಕ ಸಂಬಂಧಪಟ್ಟಂತ ಮೆಂಟಲ್ ಡಿಸಾರ್ಡರ್ಸ್, ಬೈಪೋಲಾರ್ ಡಿಸಾರ್ಡರ್ಸ್ ಅನ್ನೋ ಕಾಯಿಲೆಗೆ ತುತ್ತಾಗಿದ್ರೆ ಕೇವಲ ಈ ಒಂದು ಭಯ, ಶತ್ರು ಬಾಧೆಯಿಂದ. ಆಫೀಸ್ಗೆ ಹೋಗಕ್ಕೆ ಭಯ ಪಡ್ತಾರೆ. ಒಂದು ನಿಮಿಷ ಕೂತ್ಕೊಂಡು ಕೆಲಸ ಮಾಡ್ಲಿಕ್ಕೆ ಅವ್ರಿಗೆ ದುಗುಡ, ಭಯ, ಏನೋ ತವಕ, ಏನೋ ಆತಂಕ ಆಗತ್ತೆ. ಹೆಂಗಿದ್ದ ಮನುಷ್ಯ ಹೆಂಗ್ ಭಯ ಪಡ್ತಾನಪ್ಪ ಅನ್ನೋ ಲೆವೆಲ್ ಬಂದ್ಬಿಟ್ಟಿದೆ. ಇದನ್ನೆಲ್ಲ ಚಿಂತನೆ ಮಾಡಿ ಹಿಂದಿನ ಕಾಲದಲ್ಲಿ ಈ ತರ ಆಗುತ್ತೇನೋ ಕಲಿಯುಗದಲ್ಲಿ ಅಂತ ಗೊತ್ತಿತ್ತೋ ಏನೋ. ಹಾಗೆ ದೊಡ್ಡ ದೊಡ್ಡ ಮಹಾಪಂಡಿತರು, ಪಾಮರರು, ಋಷಿಮುನಿಗಳು ಆಗಿನ ಕಾಲದ ಗುರು ಶಿಷ್ಯಂದಿರಿಗೆ ಗುರುಕುಲದಲ್ಲಿ ಈ ಶತ್ರುಬಾಧ ದೋಷವನ್ನು ನಿವಾರಣೆ ಮಾಡೋ ತಂತ್ರ, ಮುದ್ರಾ, ಮಂತ್ರಗಳನ್ನು ಹೇಳ್ಕೊಡ್ತಾ ಇದ್ದಾರಂತೆ. ಅದು ಒಂದು ಕೋರ್ಸ್, ಅದೊಂದು ಸಿಲೆಬಸ್ ಮಾಡಿ ನೀವು ಇಲ್ಲಿಂದ ವಿದ್ಯೆ ಕಲಿತು ಡಿಗ್ರಿ ತಗೊಂಡು ಹೋದ್ಮೇಲೆ ಉದ್ಯೋಗಕ್ಕೆ ಹೋಗ್ತೀರಾ. ಉದ್ಯೋಗಕ್ಕೆ ಹೋದಾಗ ಅಲ್ಲೆಲ್ಲ ಶತ್ರುಗಳು ಇರ್ತಾರೆ. ಅಂತ ಸಂದರ್ಭದಲ್ಲಿ ನೀವು ಕೆಲಸ ಬಿಡಬೇಡಿ, ರಾಜ್ಯದ ಕೊಡಬೇಡಿ, ಖಿನ್ನತೆಗೊಳಗಾಗಬೇಡಿ. ಈ ಮುದ್ರಾ ಮಂತ್ರದ ಜಪಗಳನ್ನ ಮಾಡಿ ಆಗ ನಿಮ್ಮ ಉದ್ಯೋಗದಲ್ಲಿರತಕ್ಕಂಥ ಎಲ್ಲಾ ವಿಧದ ಶತ್ರು ಬಾಧೆಗಳು ನಿವಾರಣೆ ಆಗತ್ತೆ ಅಂತ ಹೇಳ್ತಾ ಇರುತ್ತೆ. ಹಾಗಾದ್ರೆ ಆ ಮುದ್ರೆ ಯಾವುದು ನೋಡಿ? ಆ ಮುದ್ರೆ ಇದಕ್ಕೆ ಸಂದಂಶ ಅಂತ ಹೇಳ್ತಾರೆ. ಈ ಮುದ್ರೆಗೆ ಈ ರೀತಿ ಬೆರಳನ್ನ ಅರಳಿಸೋದಕ್ಕೆ ಈ ಸಂದಂಶನ ಇದೇ ರೀತಿ ಎರಡು ಹಸ್ತನ ಮಾಡಬೇಕು. ಈ ತೋರು ಬೆರಳಿದೆಲ್ಲ ನಮ್ಮ ಬಲಗೈ ತೋರು ಬೆರಳನ್ನ ಎಡಗೈನ ಅಂಗುಷ್ಟದ ಮೇಲೆ ಇಡಬೇಕು. ಮತ್ತೆ ಕಿರು ಬೆರಳನ್ನ ತೋರು ಬೆರಳಿಗೆ ಈಗ ಇಡಬೇಕು. ನೀವು ನುಡಿದೆಲ್ಲಾ ಬೆರಳು ಓಪನ್ ಆಗಿರ್ಬೇಕು. ಇನ್ನೊಂದ್ಸಲ ಹೇಳ್ತೀನಿ, ನಮ್ಮ ಬಲಗೈನ ತೋರು ಬೆರಳು ಹೆಬ್ಬೆಟ್ಟು ಮೇಲೆ ಹೋಗ್ಬೇಕು, ಎಡಗೈನ ಹೆಬ್ಬೆಟ್ಟು. ಕಿರು ಬೆರಳು, ಬಲಗೈನ ಕಿರು ಬೆರಳು ತೋರು ಬೆರಳು ಮೇಲೆ ಹೋಗ್ಬೇಕು. ಇನ್ನು ಉಳಿದ ಹೆಬ್ಬೆಟ್ಟು ಇದೆಯಲ್ಲ ನಮ್ಮ ಬಲಭಾಗದ ಹೆಬ್ಬೆಟ್ಟು, ಅದನ್ನ ಈ ರೀತಿ ಪ್ರೆಸ್ ಮಾಡಬೇಕು. ಇಲ್ಲಿ ಈ ರೀತಿ ಪ್ರೆಸ್ ಮಾಡಬೇಕು. ಈಗ ತೋರು ಬೆರಳ ಮೇಲೆ ಕಿರು ಬೆರಳು ಕೂತಿದೆ, ಹೆಬ್ಬೆಟ್ ಮೇಲೆ ತೋರು ಬೆರಳಿದೆ. ಇನ್ನು ಉಳಿದ ಬೆರಳೆಲ್ಲ ಹೀಗೆ ಓಪನ್ ಆಗಿದೆ. ಇಲ್ಲಿ ಕೆಳಗಡೆ 3 ಬೆರಳು ಓಪನ್ ಆಗಿದೆ. ಇದು ಅಂಗುಷ್ಟ. ಇದಕ್ಕೆ ಸುದರ್ಶನ ಚಕ್ರ ಅಂತಾರೆ. ಇದು ಒಂದು ವೆರೈಟಿ. ಇನ್ನೊಂದು ವೆರೈಟಿ ಹೀಗೂ ಮಾಡ್ತಾರೆ, ಹೀಗೂ ಮಾಡ್ತಾರೆ. ತಂತ್ರ ವಿದ್ಯೆಯಲ್ಲಿ ಇದೊಂದು ಮುದ್ರೆ ಇದೆ, ಸುದರ್ಶನ. ಇದು ಚಕ್ರ, ಇದು ಚಕ್ರ ತರ ಆಗದೆ, ಇದು ಚಕ್ರ ತರ ವರ್ಕ್ ಮಾಡುತ್ತೆ. ಹೀಗೂ ಮಾಡ್ಬೋದು ಅಥವಾ ಹೀಗೂ ಮಾಡ್ಬೋದು. ಹೀಗೆ ಮಾಡಿಕೊಂಡು ಈ ರೀತಿ ಕೂತಾಗ ಚಕ್ರ ಆಯ್ತು. ಒಂದು ಮಂತ್ರ ಇದೆ, ಓಂ ಸಹಸ್ರಾರ ಜ್ವಾಲಾವರ್ತಿನೆ ಹನ ಹನ ಹುಂ ಫಟ್ ಸ್ವಾಹ. ಓಂ ಸಹಸ್ರಾರ ಜ್ವಾಲಾವರ್ತಿನೆ ಹನ ಹನ ಹುಂ ಫಟ್ ಸ್ವಾಹ. ಓಂ ಸಹಸ್ರಾರ ಜ್ವಾಲಾವರ್ತಿನೆ ಹನ ಹನ ಹುಂ ಫಟ್ ಸ್ವಾಹ. ಓಂ ಸಹಸ್ರಾರ ಜ್ವಾಲಾವರ್ತಿನೆ ಹನ ಹನ ಹುಂ ಫಟ್ ಸ್ವಾಹ ಅನ್ನೋ ಮಂತ್ರವನ್ನ ಈ ಸುದರ್ಶನ ಚಕ್ರವನ್ನು ಮುದ್ರೆ ಧಾರಣೆ ಮಾಡಿ ಹೇಳ್ಬೇಕಂತೆ. ಆಗ ಅದೆಂತ ಶತ್ರು, ನಾಳೆ ಉಡುವಂತ ಶತ್ರು, ನಾಳಿದ್ದು ಉಡುವಂತ ಶತ್ರು, ಮುಂದ್ಲು ವಾರ, ಮುಂದೊಂದು ತಿಂಗಳು, ಮುಂದೆ 6 ತಿಂಗಳಾದ್ಮೇಲೆ, ಮುಂದ್ ವರ್ಷಕ್ಕೆ ಅವನು ಎಲ್ಲಿಂದೋ ಯಾರೋ ಶತ್ರುಗಳು ಬಂದ್ರು ಕೂಡ ಅದು ಈಗಲೇ ಉಪಶಮನ ಆಗುತ್ತಂತೆ. ಇದಕ್ಕೆ ಪ್ರೋಆಕ್ಟಿವ್ ಮೆಷರ್ಮೆಂಟ್ ಅಂತ ಕರೀತಾರೆ. ಅಂದ್ರೆ ಮುಂಜಾಗ್ರತೆ ಕ್ರಮ. ನಮ್ಮ ಉದ್ಯೋಗದಲ್ಲಿ ಶತ್ರುಗಳು ಉಟ್ಕೊಳ್ಳೇಬಾರದು ಅನ್ನೋದಾಗಿದ್ರೆ ಓಂ ಸಹಸ್ರಾರ ಜ್ವಾಲಾವರ್ತಿನೆ ಹನ ಹನ ಹುಂ ಫಟ್ ಸ್ವಾಹ. ಓಂ ಸಹಸ್ರಾರ ಜ್ವಾಲಾವರ್ತಿನೆ ಹನ ಹನ ಹುಂ ಫಟ್ ಸ್ವಾಹ ಅಂತ ನೋಡಿ. ಈ ಮುದ್ರೆ ಈ ರೀತಿ ಮುದ್ರೆ ಮಾಡಬೇಕು. ಈ ರೀತಿ ಯಾವಾಗ ಈ ರೀತಿ ನಾವು ಮುದ್ರೆ ಮಾಡ್ಕೊಂಡು ಜಪ ಮಾಡ್ತೀವೋ ಆಗ ನಮ್ಮ ಬಾಡಿಯಲ್ಲಿ ಸೂಕ್ಷ್ಮದಲ್ಲಿ ಶತ್ರುಬಾಧೆನ ಧ್ವಂಸ ಮಾಡುವಂತ ಒಂದು ಪ್ರಭಾವಳಿ ಹೌರ ಬೆಳೆಯುತ್ತಂತೆ. ಕಾರಣ ಶರೀರದಲ್ಲೂ ಸೂಕ್ಷ್ಮ ಯಾವಾಗ ಬೆಳೆಯುತ್ತೋ ನಮ್ಮ ಚಾಕು ಹಾಕಕ್ಕೆ ಬಂದವನು, ಮಾಟಮಂತ್ರ ಮಾಡಿಸಿದವನು, ನಮ್ಮಲ್ಲಿ ಅಪಪ್ರಚಾರ ಮಾಡೋನು, ಅವನು ನಮ್ಮ ನಿಂದನೆ ಮಾಡೋನು ಕೂಡ ಎಲ್ಲ ನಾಶ ಆಗ್ಬಿಡ್ತಾರಂತೆ. ಓಂ ಸಹಸ್ರಾರ ಜ್ವಾಲಾವರ್ತಿನೆ ಹನ ಹನ ಹುಂ ಫಟ್ ಸ್ವಾಹ ಅನ್ನೋ ಮಂತ್ರನ ಜಪ ಮಾಡ್ಬೇಕಂತೆ. ಇದು ಮುದ್ರಾ, ಇದು ಮಂತ್ರ. ತಂತ್ರ ಏನು ಅಂದಾಗ ಅರಳಿ ಮರದ ಬುಡದಲ್ಲಿ ವಾಸುದೇವ ವಾಸ ಮಾಡ್ತಾನಂತೆ. ಅರಳಿ ಮರ, ಆ ಅರಳಿ ಮರದ ಬುಡದಲ್ಲಿ ವಿಷ್ಣು ವಾಸ ಮಾಡೋದ್ರಿಂದ ಅಲ್ಲಿ ಚಕ್ರ ಇರುತ್ತಂತ ಹೇಳ್ತಾರೆ. ಆ ಅರಳಿ ಮರಕ್ಕೆ ಪ್ರದಕ್ಷಿಣೆ ಮಾಡಕ್ ಮುಂಚೆ ಆ ಮಣ್ಣು ಮೇಲೆ, ಬುಡದತ್ರ ಇರೋ ಮಣ್ಣು ಮೇಲೆ ನಿಮ್ಗೆ ಯಾರು ತೊಂದರೆ ಕೊಡ್ತಾರೋ ಅಂತವ್ರ ಹೆಸರು ಬರೆದು ಬಿಟ್ಟು ಈ ಮುದ್ರೆ ಧಾರಣೆ ಮಾಡಿಕೊಂಡು ಓಂ ಸಹಸ್ರಾರ ಜ್ವಾಲಾವರ್ತಿದೆ ಹನ ಹನ ಹುಂ ಫಟ್ ಸ್ವಾಹ ಅಂತ ಹೇಳಿ ಮುದ್ರೆ ಧಾರಣೆ ಮಾಡ್ಕೊಂಡು ಆ ಮರಕ್ಕೆ ಪ್ರದಕ್ಷಿಣೆ ಮಾಡಿಬಿಟ್ರೆ 108 ಸಲ ಮಾಡ್ಬಿಟ್ಟು ಆ ಮಣ್ಣು ಮೇಲೆ ನೀವು ಬರ್ದಿದ್ದಲ್ಲ ಹೆಸರು, ಶತ್ರು ಯಾರ್ದೋ ಹೆಸರು, ನಿಮ್ಗೆ ತೊಂದರೆ ಕೊಡೋನು, ಆ ಶತ್ರು ಹೆಸರು ಆ ಬುಡದಲ್ಲಿ ಬರೆದ್ಬಿಟ್ಟು ಆಮೇಲೆ ಅದನ್ನ ಒಂದು ಚೂರು ಕಾಲಿ ಹೆಬ್ಬೆಟ್ಟಿನಿಗೆ ಅಡ್ಡ ಓಪನ್ ಮಾಡಿಬಿಟ್ರೆ ಅಥವಾ ಟಚ್ ಮಾಡೋದ್ರೆ ವಿಘ್ನ ಮಾಡಿಬಿಟ್ರೆ ಆ ಹೆಸರನ್ನ ಎರೇಸ್ ಮಾಡಿಬಿಟ್ರೆ ಅವನು ಎಂತ ಶತ್ರು ಇದು ಬಂದು ಶರಣಾಗ್ಬಿಡ್ತಾನಂತೆ. ಇದು ತಂತ್ರ. ಎಲ್ಲಿ? ಅರಳಿ ಮರದ ಬುಡದಲ್ಲಿರೋ ಮಣ್ಣಲ್ಲಿ. ಅರಳಿ ಮರದ ಬುಡದಲ್ಲಿ ಮಣ್ಣಿಲ್ಲ ಅಂದ್ರೆ ಅರಳಿ ಮರದ ನೆರಳಲ್ಲಿ ಯಾವ್ದಾದ್ರು ಮಣ್ಣಿದ್ರೆ ಅವನ ಹೆಸರು ಬರೆದು ಬಿಟ್ಟು ಆ ಹೆಸರು ಸಮೇತ ಸುತ್ತ ಬಿಡ್ಬೇಕು.
ಓಂ ಸಹಸ್ರಾರಜ್ವಾಲಾವರ್ತಿನೇ ಹರ ಹರ ಹುಂ ಪಟ್ ಸ್ವಾಹ ಅಂತ ಮಂತ್ರ ಹೇಳ್ಬಿಟ್ರೆ ಆ ಶತ್ರು ಹೆಸರು ಹೇಳ್ತಾ ಇರ್ತೀವಿ, ಬರ್ದಿದೀವಿ. ಹರಳಿ ಬರೆದರು ಭಗವಂತ ಇದ್ದಾನೆ, ವಿಷ್ಣು, ಅವರಲ್ಲಿ ಸುದರ್ಶನ ಚಕ್ರ ಇದೆ. ಆ ಚಕ್ರವನ್ನು ಸಂಹಾರ ಮಾಡತ್ತಂತೆ. ಅವನು ಮುಂದೆ ಸಬ್ಮಿಟ್ ಮಾಡ್ಬೇಕಂತ ಅವನ ಹೆಸರನ್ನ. ಇದು ತಂತ್ರ. ಅಥವಾ ಓಂ ಸಹಸ್ರಾರಜ್ವಾಲಾವರ್ತಿದೆ ಹನ ಹನ ಹುಂ ಪಟ್ ಸ್ವಾಹ ಅಂತ ಹೇಳಿ ಯಾರು ನಿಮ್ಗೆ ತೊಂದರೆ ಕೊಡ್ತಿದ್ದಾರೋ ಅಥವಾ ನಿಮ್ಗೆ ಗೊತ್ತೇ ಇಲ್ಲ ತೊಂದರೆ ಆಗ್ತಿರೋದು ಅನ್ನೋದಾಗಿದ್ರೆ, ಗುಂಪಲ್ಲಿ ಗೋವಿಂದ ಒಂದು 500 ಜನ ನೀವು ಆಫೀಸ್ ಕೆಲಸ ಮಾಡ್ತಿದ್ರೆ 500 ಜನಕ್ಕೂ ಅನುಭವಿಸುತ್ತಂತೆ. ಇದು 500 ಯಾರು ಒಬ್ಬ ಶತ್ರು ಇದ್ರೆ ಅವ್ನಿಗೆ ಎಫೆಕ್ಟ್ ಆಗ್ಬಿಡ್ತಂತೆ. ಶತ್ರುನೇ ಇಲ್ಲ ಅಂದ್ರೆ ನಮ್ಗೆ ಎಫೆಕ್ಟ್ ಆಗ್ಬಿಡ್ತಂತೆ. ಒಂದು ನಿಮ್ಮೆಂಟ್ ತಗೊಳ್ಳೋದು, ಕೈಲಿ ಇಟ್ಕೊಳ್ಳೋದು, ಜಪ ಮಾಡೋದು. ಓಂ ಸಹಸ್ರಾರಜ್ವಾಲಾವರ್ತಿದೆ ಹನ ಹನ ಹುಂ ಪಟ್ ಸ್ವಾಹ ಅಂತ 100 ಸಲ ಹೇಳ್ಬಿಟ್ಟು ಅದನ್ನ ನಮ್ಮ ಇಳಿ ತೆಗೆದುಬಿಟ್ಟು 3 ಸಲ ಇಳಿ ತೆಗೆದುಬಿಟ್ಟು 3 ರಸ್ತೆಗೆ ಸೇರೋ ಜಾಗದಲ್ಲಿ ಹಾಕ್ಬಿಟ್ಟ ಅಂದ್ರೆ ಅವ್ರು ಎಂತ ಶತ್ರು ಇದ್ರು, ಇಲ್ಲ ಅವನೇ ರಿಸೈನ್ ಮಾಡೋಬೇಕು, ಇಲ್ಲ ಅವನೇ ಆಫೀಸ್ ಬರದೇ ಇರಬಾರ್ದು, ಅಥವಾ ಅವ್ರಿಗೆ ಹುಷಾರ್ ಮನೆಗೆ ಬಿಡಬೇಕು. ಯಾವಾಗ ನಿಜವಾಗಿ ಶತ್ರು ಆಗಿದ್ರೆ, ಏನೂ ಆಗಿಲ್ಲ ಅಂದ್ರೆ ನಮ್ಗೆ ಎಫೆಕ್ಟ್ ಆಗ್ಬಿಡುತ್ತೆ. ಶತ್ರು ಗೊತ್ತಿದ್ರೆ ಅವ್ರ ಹೆಸರು ಬರೀರಿ, ಅವ್ರ ಹೆಸರು ಹೇಳ್ಕೊಂಡು ಜಪ ಮಾಡಿ. ಶತ್ರು ಯಾರು ಅಂತ ಗೊತ್ತಾಗ್ತಿಲ್ಲ, ಯಾರು ನಂಗೆ ಬಗ್ಗೆ ಮಾತಾಡ್ತಿದ್ದಾರೋ, ಯಾರು ನಂಗೆ ತೊಂದರೆ ಕೊಡೋದು ಗೊತ್ತೇ ಆಗ್ತಿಲ್ಲ, ಆಗ ನಂಗೆ ಎಫೆಕ್ಟ್ ಆಗ್ತಿದೆ ಅಂದ್ರೆ ಸಾಮೂಹಿಕವಾಗಿ ಗುಂಪಲ್ಲೇ ಗೋವಿಂದ ಯಾರಾದ್ರೂ ಆಗ್ಬೋದು. ಅವನು ಪಕ್ಕ ಕೂತರು, ಹಿಂದೆ ಕೂತರು, ನಮ್ಮ ಮುಂದೆ ಕೂತರು, ಯಾರಾದ್ರೂ ಆಗ್ಬೋದು, ಎಫೆಕ್ಟ್ ಆಗ್ಬಿಡುತ್ತೆ. ಅವಾಗ ಎಫೆಕ್ಟ್ ಆಯ್ತು ಅಂದ್ರೆ ನಿಮ್ಮ ಹತ್ರ ವರ್ಕ್ ಆಯ್ತು ಅಂತ ಇದಕ್ಕೆ ಈ ಜಪ ಮಾಡಬೇಕು. ಹೀಗೆ ಓಂ ಸಹಸ್ರಾರಜ್ವಾಲಾವರ್ತಿದೆ ಹನ ಹನ ಹುಂ ಪಟ್ ಸ್ವಾಹ ಅನ್ನೋ ಮಂತ್ರ, ಮುದ್ರೆ, ತಂತ್ರ ಈ 3 ಉಪಯೋಗಿಸ್ಕೊಂಡ್ರೆ ನಿಮ್ಮ ಉದ್ಯೋಗದ ಶತ್ರುಗಳೇ ಇರೋದಿಲ್ಲ, ಸರ್ವನಾಶ ಆಗ್ಬಿಡ್ತಾರೆ. ಇದನ್ನ ಶತ್ರುಗಳಿದ್ರೆ ಮಾತ್ರ ಪ್ರಯೋಗ. ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸಾಯಿರಾಮ್.